ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತೇ ಇರ್ಬೋದು. ಆಲ್ರೆಡಿ ತಂಬೈಲಲ್ಲಿ ಹಾಕಿದ್ದೀನಿ. ಇವಾಗ ಫುಲ್ ಟ್ರೆಂಡಲ್ಲಿ ಇರ್ತಕ್ಕಂಥದ್ದು ಶಾಂತಿ ಕ್ರಾಂತಿ. ಸೊ ಶಾಂತಿ ಕ್ರಾಂತಿ ಮತ್ತೆ ತೆರೆ ಮೇಲೆ ಬರಬೇಕು ಅನ್ನೋರು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ. ಇವತ್ತು ಅದ್ರ ಬಗ್ಗೆನೇ ಮಾತಾಡಲಿಕ್ಕೆ ಬಂದಿರ್ತಕ್ಕಂಥದ್ದು. ಸೊ ರವಿಚಂದ್ರನ್ ಸರ್ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಇಷ್ಟ ಆಗ್ತಕ್ಕಂಥ ವ್ಯಕ್ತಿನೇ ಅವರು. ಸೊ ಹಾಗಾಗಿ ಅವರು ಒಂದು ಪ್ಯೂರ್ ಹಾರ್ಟೆಡ್ ಮನುಷ್ಯನಂತ ಹೇಳ್ಬೋದು. ಅವ್ರ ಬಗ್ಗೆ ಅವರು ಫಿಲಮ್ ಇಂಡಸ್ಟ್ರಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು ಕನ್ನಡ ಚಿತ್ರರಂಗಕ್ಕೆ. ಆ ಒಂದು ಕೊಡುಗೆ ಇವತ್ತು ಒಂದು ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ದಯವಿಟ್ಟು ಶಾಂತಿಕ್ರಾಂತಿ ಮೂವಿ ರಿಲೀಸ್ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಹೋಗಿ ಫಿಲಮನ್ನು ನೋಡಿ ಮತ್ತು ಅವರ ಒಳ್ಳೆತನವನ್ನು ಗೆಲ್ಲಿಸೋಣ ಅಂತ ಹೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅವರ ಒಂದು ಈ ರಿಲೀಸ್ ಫಿಲಮ್ ಶಾಂತಿಕ್ರಾಂತಿ ಮತ್ತು ವಿನ್ನಾಗಿ ಇತಿಹಾಸ ಸೃಷ್ಟಿಸಲಿ ಅಂತ ಹೇಳ್ತೀನಿ. 1991ನೇ ಇಸ್ವಿಯಲ್ಲಿ ಬಿಡುಗಡೆಯಾಗಿರ್ತಕ್ಕಂಥದ್ದು ಫ್ಲಾಪ್ ಆಗಿರ್ತಕ್ಕಂಥ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ. ಆವತ್ತಿನ ಕಾಲದಲ್ಲೇ 4 ಭಾಷೆಯಲ್ಲಿ ಆಗಿರ್ತಕ್ಕಂಥದ್ದು. ಕನ್ನಡ, ಹಿಂದಿ, ತಮಿಳು, ತೆಲುಗಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಸಿನಿಮಾ. ಸೊ ಅದು ಒಂದು ಫ್ಲಾಪ್ ಆಗಲಿಕ್ಕೆ 1000 ಕಾರಣ ಇರ್ಬೋದು. ಅವತ್ತು ಅದು ಫ್ಲಾಪ್ ಆಗಿದೆ. ಇವತ್ತು ವಿನ್ನಾಗಿ ಒಂದು ಇತಿಹಾಸವನ್ನು ಸೃಷ್ಟಿಸಲಿ ಅಂತ ಭಗವಂತನಲ್ಲಿ ಆಶಿಸೋಣ ಸ್ನೇಹಿತರೆ. ಸರ್ ರವಿ ಮಾಮ ಅಂದರೆ ಸುಮ್ಮನೆ ಅಲ್ಲ. ರವಿ ಮಾಮ ಅವರು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಕ್ಕಂಥ ಅದ್ಭುತ ಕೊಡುಗೆಗಳಲ್ಲಿ ಇದು ಒಂದು ಸಹ ಹೌದು. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ, ಅಳೋದ್ಯಾಕೆ ನಗೋದ್ಯಾಕೆ ಏನಾದರೂ ನೋವನ್ನು ಮರೆಯೋಕೆ. ನೋಡಿ, ಒಂದೊಂದು ಸಾಂಗು ಎಷ್ಟು ಅದ್ಭುತವಾಗಿದೆ ಅಂದರೆ ಹುಟ್ಟಿದ ಮೇಲೆ ಏನಾದರೂ ಸಾಧಿಸಿ ಸಾಯಿರಿ ಅಂತಲೇ ಹೇಳಿದ್ದಾರೆ. ಆಮೇಲೆ ಅವ್ರ ಡೈಲಾಗ್ಸು ಅಷ್ಟೇ. ಅನಂತ್ನಾಗ್ ಸರ್ ಹೇಳ್ತಾರೆ ನೋಡಿ ಲಾಸ್ಟಲ್ಲಿ, ಈ ಮಕ್ಕಳು ದೇಶದ ಭವಿಷ್ಯ, ಆಸ್ತಿ, ರಕ್ಷಣೆ, ಅವರ ಒಂದು ಭವಿಷ್ಯ, ಈ ಒಂದು ಮಕ್ಕಳ ಭವಿಷ್ಯ ಏನಿದೆ ಈ ದೇಶದ ಶಕ್ತಿ ಅಂತ ಹೇಳ್ತಾರೆ. ಅವರ ಒಂದು ಮೋಟಿವೇಟ್ ಡೈಲಾಗ್ಸ್ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಹಾಗೆ ಸಿಪಾಯಿ ಫಿಲಮ್ ನೋಡಿ, ಸಿಪಾಯಿಯಲ್ಲಂತೂ ಅನ್ಯಾಯದ ವಿರುದ್ಧ ಎಷ್ಟು ಹೋರಾಡ್ತಾರೆ ಅಂದರೆ ಅವರು. ಹಾಗೆಯೇ ಅವರು ಲವ್ ಅಂದ್ರೇನು, ಅನ್ಯಾಯ ಅಂದ್ರೇನು, ದರೋಡೆ ಅಂದ್ರೇನು, ಅವರ ಭ್ರಷ್ಟಾಚಾರ ಅಂದ್ರೇನು, ಪ್ರತಿಯೊಂದು ಮೂವಿಯಲ್ಲೂ ತೋರಿಸ್ತಾ ಹೋಗ್ತಾರೆ. ಹಾಗೆಯೇ ಯುದ್ಧಕಾಂಡ ಮೂವಿ ನೋಡಿ, ಯುದ್ಧಕಾಂಡದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಲಾಯರ್ ವೇಷದಲ್ಲಿ, ಅವರ ಒಂದು ಪಾತ್ರದಲ್ಲಿ. ಅವರು ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆಗೆ ಅನ್ಯಾಯ ಆಗಿರುತ್ತೆ. ಸೊ ಅದನ್ನು ಅವರು ದೊಡ್ಡವರು ಆದಮೇಲೆ ಅವರು ಎಷ್ಟೇ ಕುಡುಕ ಪಾತ್ರದಲ್ಲಿ ಇದ್ರೂ ಸಹ ಅವರು ನ್ಯಾಯವಾದ ಹಾದಿಯಲ್ಲೇ ಹೋಗಿ ತಮ್ಮ ಜಯವನ್ನು ಸಾಧಿಸ್ತಕ್ಕಂಥದ್ದು. ಅವ್ರು ಏನು ಹೇಳ್ತಾರೆ ಗೊತ್ತಾ, ಅನ್ಯಾಯ ಎಷ್ಟೇ ಬಲವಾಗಿದ್ದರೂ ಕೊನೆಗೆ ನ್ಯಾಯಕ್ಕೆ ವಿಜಯ ಸಿಗೋದು ಅಂತ ಪ್ರತಿಯೊಂದು ಮೂವಿಯಲ್ಲೂ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಅವರು. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಶಾಂತಿ ಕ್ರಾಂತಿ ಮೂವಿ ನೋಡಿ ಅವರ ಒಂದು ಒಳ್ಳೆತನವನ್ನು ಗೆಲ್ಲಿಸೋಣ. ಹಾಗೆಯೇ ಯಾರೆಲ್ಲ ಅಭಿಮಾನಿಗಳಿದ್ದೀರಿ, ನನ್ನ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಕೊನೆವರೆಗೆ ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅವರು ಮತ್ತೆ ತೆರೆ ಮೇಲೆ ಬೆಳ್ಳಿ ಪರದೆ ಮೇಲೆ ಬರಬೇಕು ಅನ್ನೋರು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಶಾಂತಿ ಕ್ರಾಂತಿ ಮೂವಿ ಮತ್ತು ಇತಿಹಾಸವನ್ನು ಸೃಷ್ಟಿಸಲಿ. ಈ ಒಂದು ಮೂವಿ 10 ಕೋಟಿ ಬಜೆಟಲ್ಲಿ
35 ವರ್ಷಗಳ ಹಿಂದೆಯೇ ಬಂದಿರತಕ್ಕಂಥದ್ದು. ಈಗಂತ 1,000 ಕೋಟಿ ಹಾಕಿದ್ರೂ ಇಂಥ ಪ್ಯಾನ್ ಇಂಡಿಯಾ ಮೂವಿ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇವಾಗ 3 ದಿನದಿಂದನೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ಒಳಗೆ ಅದು ಒಂದು ಟ್ರೆಂಡ್ ಆಗಿದೆ ನೋಡಿ. ಪ್ರತಿಯೊಬ್ಬರೂ ಶಾಂತಿ ಕ್ರಾಂತಿ ರೀ ರಿಲೀಸ್ ಆಗಲಿ ಅಂತಲೇ ಹೇಳ್ತಾ ಇದ್ದಾರೆ. ಯಾರು ಅವ್ರ ಬಗ್ಗೆ ಒಬ್ಬ ಪರ್ಸನ್ ಕೂಡ ಕೆಟ್ಟದಾಗಿ ಮಾತಾಡಿಲ್ಲ. ಯಾರು ಒಬ್ಬರು ಕೆಟ್ಟದಾಗಿ ಕಮೆಂಟ್ ಹಾಕಿಲ್ಲ. ಎಲ್ಲರೂ ಅದಕ್ಕೆ ಲೈಕ್ ಕೊಟ್ಟಿರ್ತಕ್ಕಂತಾರೆ, ಹಾರ್ಟ್ ಮಾರ್ಕ್ ಹಾಕಿರ್ತಕ್ಕಂತಾರೆ. ಸೊ ಪ್ರತಿಯೊಬ್ಬರು ತಮ್ಮ ವಿಡಿಯೋದ ಮೂಲಕ ಹೇಳ್ತಾನೇ ಇದ್ದಾರೆ. ಸೊ ತುಂಬ ಖುಷಿಯಾಯಿತು. ಸರ್ ಒಳ್ಳೆತನ ಆವಾಗ ಗೆದ್ದಿಲ್ಲ, ಇವಾಗ ಗೆಲ್ತಾ ಇದೆ ಅಂತ ಹೇಳ್ಬಿಟ್ಟು ಅದೇ ಹೇಳ್ತಾರಲ್ವ, ಒಂದಲ್ಲ ಒಂದಿನ ಗೆದ್ದೇ ಗೆಲ್ಲುತ್ತೆ, ಅದು ಒಳ್ಳೆತನ ಅಂತ. ಈ ಒಂದು ಒಳ್ಳೆತನಕ್ಕೆ ರವಿ ಸರು ಉದಾಹರಣೆ, ದೊಡ್ಡ ಉದಾಹರಣೆ ಅಂತಲೇ ಹೇಳ್ಬೋದು. ಅವರು ಏನು ಈ ಒಂದು ಮೂವಿ ಇತಿಹಾಸವನ್ನು ಸೃಷ್ಟಿಸಿ ಗೆದ್ದೇ ಗೆಲ್ಲುತ್ತೆ ಅಂತ. ಸೊ ಅವರು ಯಾವಾಗಲೂ ಹೇಳ್ತಾರೆ, ಸುಮ್ಮನೆ ಸತ್ತಂದ್ರೆ ಮನುಷ್ಯ ಸತ್ತ ಹಾಗಲ್ಲ, ಏನಾದರೂ ಒಂದು ಸಾಧಿಸಿ ಸತ್ತರೆ ಸತ್ತ ಹಾಗೆ ಅಂತ. ಅವರು ಪ್ರತಿಯೊಂದು ಇವೆಂಟಲ್ಲಿ ಅವ್ರ ಮಾತು ಕೇಳಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ ಅಂದರೆ, ತುಂಬ ಮಾತುಗಾರ ಅವರು. ಹಾಗೆಯೇ ಅವರ ಹಾಡಿರ್ಬೋದು, ಅವರ ಒಂದು ಆ್ಯಕ್ಟಿಂಗ್ ಇರ್ಬೋದು, ಅವರ ಒಂದು ಈಶ್ವರ ಪ್ರೊಡಕ್ಷನ್ನಲ್ಲಿ ನಿರ್ಮಾಣ ಆಗಿರತಕ್ಕಂಥ ಪ್ರತಿಯೊಂದು ಮೂವಿನೂ ಅಷ್ಟೇ. ಅವರು ಯಾವಾಗ್ಲೂ ಪೀಸ್ಫುಲ್ ಆಗಿರ್ಬೇಕು ಅಂತಲೇ ಹೇಳ್ತಾ ಬಂದಿದ್ದಾರೆ. ಸೊ ಈ ಒಂದು ರವಿ ಸರ್ ಮೂವಿ ಏನಿದೆ ಶಾಂತಿ ಕ್ರಾಂತಿ, ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳ್ತಾರೆ. ಸೊ ಅವರ ಒಂದು ದೊಡ್ಡ ಬಜೆಟಿನ ಮೂವಿ ಅವತ್ತಿನ ಕಾಲದಲ್ಲಿನೇ, ಇವತ್ತಿನ ಕಾಲದಲ್ಲಿ ಅದು ಡಬಲ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಳ್ಳೆಯ ವ್ಯಕ್ತಿಗಳನ್ನ ಗೆಲ್ಲಿಸೋಣ, ಅವರ ಒಳ್ಳೆತನ ಗೆಲ್ಲಿಸೋಣ, ಅವರ ಮೌಲ್ಯಗಳನ್ನು ಗೆಲ್ಲಿಸೋಣ. ಅವರ ಇವತ್ತಿನ ಯುವ ಪೀಳಿಗೆಗೆ ಪ್ರತಿಯೊಂದು ಮೋಟಿವೇಟ್ ಅಂತಲೇ ಹೇಳ್ಬೋದು ನೋಡಿ. ಅವರು ಏನು ಹೇಳ್ತಾರೆ, ಸಾಧಿಸೋಗ್ರಿ, ಪ್ರಶ್ನೆ ಮಾಡಿ, ಅನ್ಯಾಯದ ವಿರುದ್ಧ ನಾವು ಹೋಗೋಣ, ನ್ಯಾಯ ತಗೋಣ. ನಮ್ಮ ಜೊತೆಗೆ ಯಾರೂ ಬರಲ್ಲ, ನಮ್ಮ ಒಂದು ರಕ್ಷಣೆ ನಾವೇ ಮಾಡ್ಕೊಳ್ಳೋಣ ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ದಯವಿಟ್ಟು ಅವ್ರನ್ನ ಒಂದು ಸ್ಫೂರ್ತಿಯಾಗಿ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ನನ್ನ ಶಾಂತಿ ಕ್ರಾಂತಿ ರಿಲೀಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ರಿಲೀಸ್ ಆಗಲಿ. ಹಾಗೆ ಅದನ್ನು ಥಿಯೇಟರ್ ಒಳಗೆ ನೋಡಿ ಅವ್ರನ್ನ ಒಂದು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ನಾವು ಸಹ ಭಾಗಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮನೆ ಸುತ್ತಮುತ್ತ ನಾನು ಎಷ್ಟು ಡಿಸ್ಟರ್ಬೆನ್ಸು ಸೌಂಡ್ಸ್ ಅವಾಯ್ಡ್ ಮಾಡಿದ್ದು ನಮ್ಮನೆ ಸುತ್ತಮುತ್ತ ಆಗ್ತಾನೇ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ತಪ್ಪು ತಿಳಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಈಗ ಅವರು ಕೆಲಸ ಮಾಡೋದು, ಅವ್ರು ಓಡಾಡೋದು, ಅವ್ರು ಮಾತಾಡೋದನ್ನೆಲ್ಲ ನಾನು ಅವ್ರಿಗೆ ನಾನು ಅವಾಯ್ಡ್ ಮಾಡ್ಕೋಬೋದು, ಬಟ್ ಅವ್ರಿಗೆ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನೋಡಪ್ಪ, ಏನಪ್ಪ ಇಷ್ಟು ಕೆಟ್ಟದಾಗಿ, ಇಷ್ಟು ಬಿಹೇವಾಗಿ, ಇಷ್ಟು ಕೆಟ್ಟದಾಗಿ ಸೌಂಡ್ ಮಾಡಿ ವಿಡಿಯೋನೆಲ್ಲ ಯಾಕೆ ಅಪ್ಲೋಡ್ ಮಾಡಬೇಕು ಅಂತ ಅನ್ನೋರಿಗೆ ದಯವಿಟ್ಟು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದರೆ ನಾವೆಲ್ಲ ಹೋಗಿ ಜನರಿಗೆ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾನೊಂದು ಈ ಶಾಂತಿ ಕ್ರಾಂತಿ ಮೂವಿ ಬಗ್ಗೆ ಹೇಳ್ತಾ ಇದ್ದೆ, ಸಾಕಷ್ಟು ಡಿಸ್ಟರ್ಬೆನ್ಸ್ ಆಗ್ತಾನೇ ಇದೆ. ಸೊ ಅದೇ ಅಲ್ವಾ, ಏನು ಮಾಡೋಕ್ಕಾಗುತ್ತೆ, ನಮ್ಮ ಕೆಲಸದಲ್ಲಿ ಅದು ಸಾಕಷ್ಟು ಅಡೆತಡೆಗಳು ಬಂದರೂ ಅದನ್ನು ಬದಿಗಿಟ್ಟು ನಮ್ಮ ಕೆಲಸ ನಾವು ಮಾಡೋಣ. ಸೊ ಈ ಒಂದು ಶಾಂತಿ ಕ್ರಾಂತಿ ಮೂವಿ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ, ಮತ್ತೆ ರಿಲೀಸ್ ಆಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.